ಬೆಂಗಳೂರಿಗೆ ಇನ್ನೇನು ಕೆಲವು ತಿಂಗಳು ಎಲೆಕ್ಷನ್ ಆಗಬೇಕು. ಈ ಸಲ ಬಿಬಿಎಂಪಿ ಇಲ್ಲ, ಅದೀಗ 5 ಪಾಲಿಕೆಗಳಾಗಿ ವಿಭಜನೆಯಾಗಿದೆ. ಆ 5 ಪಾಲಿಕೆಗಳಿಗೆ 5 ಜನ ಮೇಯರ್. ಹೀಗಾಗಿ ಈ ಬಾರಿಯ ಎಲೆಕ್ಷನ್ ಹಿಂದಿನಂಗಿರಲ್ಲ. ಈ ಚುನಾವಣೆಗೆ ಎಲ್ಲರೂ ಕೂಡ ಸಜ್ಜಾಗ್ತಾ ಇದ್ದಾರೆ. ಮೊದಲ ಹೆಜ್ಜೆ ಇಟ್ಟಿರೋದು ಜೆಡಿಎಸ್. ಜನತಾ ಸಮಾವೇಶದ ಮೂಲಕ ಜೆಡಿಎಸ್ ಜಿಬಿಎ ಚುನಾವಣೆಗೆ ರಣಕಹಳೆಯನ್ನು ಮೊಳಗಿಸಿದೆ. ಇದೇ ಹೊತ್ತಿನ ವಿಶೇಷ ಜೆಡಿಎಸ್ ಫಾರ್ ಜಿಬಿಎ. ಜೆಡಿಎಸ್ನಲ್ಲಿ ಯಾವುದೇ ಎಲೆಕ್ಷನ್ ಆಗಲಿ ಅದು ನಡೆಯೋದು ದೇವೇಗೌಡರ ಹೆಸರಲ್ಲಿ, ದೇವೇಗೌಡರ ನೇತೃತ್ವದಲ್ಲಿ. ಜೊತೆಗೆ ಕುಮಾರಸ್ವಾಮಿ, ನಿಖಿಲ್ ಅವರು ಕೂಡ ಇರ್ತಾರೆ. ಆದರೆ ಈ ಬಾರಿಯ ಜನತಾ ಸಮಾವೇಶದ ವಿಶೇಷತೆ ಏನಪ್ಪಾ ಅಂದ್ರೆ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಿಂಚಿದ್ದು ಕಾರ್ಯಕರ್ತರು. ಹಾಗೆ ಬಂದಿದ್ದಂತಹ ಸಾವಿರಾರು ಕಾರ್ಯಕರ್ತರಿಗೆ ಉತ್ಸಾಹ ತುಂಬಿದ್ದು ದೇವೇಗೌಡರು, ಕುಮಾರಸ್ವಾಮಿ ಮತ್ತು ನಿಖಿಲ್ ಅವರ ಮಾತು. ಜೆಡಿಎಸ್ ಮೇಲೆ ಒಂದು ಅಪವಾದ ಇದೆ. ಜೆಡಿಎಸ್ ಹಳ್ಳಿಯ ಪಕ್ಷ ಅನ್ನೋದು. ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಜೆಡಿಎಸ್ಗೆ ಇರುವ ಜನಪ್ರಿಯತೆ ನಗರ ಪ್ರದೇಶಗಳಲ್ಲಿ ಇಲ್ಲ ಅನ್ನೋದು. ಆದರೆ ವಾಸ್ತವ ಹಾಗಿಲ್ಲ. ಅದನ್ನ ಬೆಂಗಳೂರಿನ ಜನತೆಗೆ ತಿಳಿಸಲೆಂದೇ ಅದ್ಧೂರಿ ಜನತಾ ಸಮಾವೇಶ ನಡೆಸಿ ಗೆದ್ದಿದೆ ಜೆಡಿಎಸ್. ಬೆಂಗಳೂರಿನ ಕೊಮ್ಮಘಟ್ಟ ನೈಸ್ ಗ್ರೌಂಡ್ನಲ್ಲಿ ನಡೆದ ಜನತಾ ಸಮಾವೇಶಕ್ಕೆ ಸಾವಿರಾರು ಕಾರ್ಯಕರ್ತರು ಬಂದಿದ್ರು. ಕೆಂಗೇರಿ ಸ್ಯಾಟಲೈಟ್ ಬಳಿ ಇರುವ ಮೈದಾನ ಜೆಡಿಎಸ್ ಕಾರ್ಯಕರ್ತರು ಬೆಂಬಲಿಗರಿಂದ ತುಂಬಿ ತುಳುಕ್ತಾ ಇತ್ತು. ಎಂದಿನಂತೆ ಜೆಡಿಎಸ್ ಜನತಾ ಸಮಾವೇಶದಲ್ಲಿ ಕೇಂದ್ರ ಬಿಂದುವಾಗಿದ್ದವರು ಮಾಜಿ ಪ್ರಧಾನಿ ದೇವೇಗೌಡರು. ಜೊತೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಎಚ್ ಡಿ ರೇವಣ್ಣ, ಶರವಣ, ಸುರೇಶ್ ಬಾಬು, ಕೃಷ್ಣಾರೆಡ್ಡಿ, ಬಂಡೆಪ್ಪ ಕಾಶಂಪೂರ್, ನಾಡಗೌಡ ಸೇರಿದಂತೆ ಜೆಡಿಎಸ್ನ ನೂರಾರು ನಾಯಕರು ವೇದಿಕೆಯಲ್ಲಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಬಹುತೇಕ ಕಾರ್ಯಕರ್ತರ ಪಾಲಿಗೆ ದೇವೇಗೌಡರು ಎಂದರೆ ದೇವರು. ಹಿರಿಯರು, ನೂರಾರು ಕಾರ್ಯಕರ್ತರು ದೇವೇಗೌಡರ ಆಶೀರ್ವಾದ ಪಡೆದರು. ಇದು ಜೆಡಿಎಸ್ನ ಬೆಳ್ಳಿ ಹಬ್ಬ. ಜಾತ್ಯತೀತ ಜನತಾದಳ ಎಂಬ ಪಕ್ಷ ಸ್ಥಾಪನೆಯಾಗಿದ್ದು ಸರಿಯಾಗಿ 25 ವರ್ಷಗಳ ಹಿಂದೆ. ಇದನ್ನ ರಾಜ್ಯಾದ್ಯಂತ ಆಚರಿಸಿಕೊಂಡು ಬರುತ್ತಿರುವ ಜೆಡಿಎಸ್ ಬೆಂಗಳೂರಿನಲ್ಲಿ ಸಮಾವೇಶದ ಜೊತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳ ಚುನಾವಣೆಗೆ ರಣಕಹಳೆಯನ್ನು ಮೊಳಗಿಸಿದೆ. ಗ್ರೇಟರ್ ಬೆಂಗಳೂರಿಗೆ ದೇವೇಗೌಡರು ಕೊಟ್ಟ ಕೊಡುಗೆಗಳನ್ನ ಹೇಳುತ್ತಲೇ ಶುರುವಾಯಿತು ಸಮಾವೇಶ. ಅದನ್ನ ಆರಂಭಿಸಿದವರು ವೈಎಸ್ವಿ ದತ್ತ. ಈಗ 2000 ಇಸ್ವಿ ಮೇಲೆ ಹುಟ್ಟಿರೋ ಮತದಾರರಿಗೆ ನಾವು ಕುಡಿತಿರೋ ನೀರು ಕೊಟ್ಟವ್ರು ಯಾರು? ಈ ಐಟಿ ಬಿಟಿ ತೊಂದು ಪುಣ್ಯಾತ್ಮರು ಯಾರು? ನಮ್ಮಪ್ಪ ಕಟ್ಕೊಟ್ಟಿರೋ ಈ ಮನೆಗೆ ನಮಗೆ ಹಕ್ಕುಪತ್ರ ಕೊಟ್ಟು ಪುಣ್ಯಾತ್ಮ ಯಾರು ಅಂತಲೇ ಗೊತ್ತೇ ಇಲ್ಲ. ಅವರೆಲ್ಲ ಯಾರೋ ಈ ಕಾಲದವ್ರು ಮಾಡಿರಬೇಕು ಅಂದ್ಕೊಂಡಿದ್ದಾರೆ. ಹಾಗಾಗಿ ನೀವು, ನಿಮ್ಮ ಅಜ್ಜ, ನಿಮ್ಮ ತಂದೆ, ನೀವೆಲ್ಲ ಕುಡಿತಿರೋ ನೀರು ಕೊಟ್ಟವರು ದೇವೇಗೌಡರು. ನಿಮ್ಮೆಲ್ಲರಿಗೂ ಕೂಡ ಇವತ್ತು ಹಕ್ಕುಪತ್ರ ಕೊಟ್ಟು ತಾರಸಿ ಮನೆ ಕಟ್ಕೊಂಡು ಲಗ್ಗೆರಲ್ಲೋ, ಪಾಪರೆಡ್ಡಿ ಪಾಳ್ಯದಲ್ಲೋ, ನಾಗಶೆಟ್ಟಿ ಹಳ್ಳಿಲೋ ನೀವೆಲ್ಲ ಈಗ ತಾರಸಿ ಬಂಗ್ಲೆಗಳಲ್ಲಿ ವಾಸ ಮಾಡ್ತಿದ್ದೀರಲ್ಲ ಹುಡುಗರ, ನಿಮ್ಮ ಅಪ್ಪನಿಗೆ ಈ ಖಾತೆ ಮನೆ ಸಿಗುವ ಹಾಗೆ ಮಾಡಿಕೊಟ್ಟ ಪುಣ್ಯಾತ್ಮ ದೇವೇಗೌಡರು ಅನ್ನೋದನ್ನ ನಾವೀಗ ಹೇಳ್ಕೊಳ್ಬೇಕಾಗಿದೆ. ಇದು ಕೇವಲ ಆರಂಭವಷ್ಟೇ. ಜೆಡಿಎಸ್ ಪಕ್ಷದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್, ದೇವೇಗೌಡರು, ಕುಮಾರಸ್ವಾಮಿ ಕೊಟ್ಟ ಕಾಣಿಕೆಗಳ ದೊಡ್ಡ ಪಟ್ಟಿಯನ್ನೇ ಜನರ ಮುಂದಿಟ್ಟರು. ಬೆಂಗಳೂರನ್ನ ಕಟ್ಟಿದ ನಿರ್ಮಾತೃ ಕೆಂಪೇಗೌಡರನ್ನ ಸ್ಮರಿಸುತ್ತಲೇ ಬೆಂಗಳೂರಿಗೆ ದೇವೇಗೌಡರು, ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಕೊಟ್ಟ ಕೊಡುಗೆಗಳನ್ನ ಹೇಳುತ್ತಾ ಹೋದರು. ಅಂದಿನ ಕಾಲಘಟ್ಟದಲ್ಲಿ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸಿಂಗಾಪುರಿನ ಸರ್ಕಾರದ ಜೊತೆಯಲ್ಲಿ ಮಾತನಾಡಿ ಒಂದು ಖಾಸಗಿಯ ಒಂದು ಕಂಪ್ನಿಯನ್ನ ವೈಟ್ ಫೀಲ್ಡ್ ನಲ್ಲಿ ITPL ನಲ್ಲಿ 69 ಎಕರೆ ಭೂಮಿಯನ್ನ ಕೊಡುವ ಮೂಲಕ 40,000 ಜನ ಯುವಕರಿಗೆ ಅಂದಿನ ಕಾಲದಲ್ಲಿ ಉದ್ಯೋಗವನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದ್ದು ಇದೇ ಪುಣ್ಯಾತ್ಮ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅಲ್ಲಿಂದ ನಿಮಗೆ ಇತಿಹಾಸ ಗೊತ್ತಿದೆ. ಮತ್ತಷ್ಟು ಪ್ರೋತ್ಸಾಹವನ್ನ ಕೊಡಬೇಕು. ITBT ಸೆಕ್ಟರ್ ಇಡೀ ದೇಶದಲ್ಲಿ, ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಸ್ಥಾಪನೆ ಆಗಬೇಕು ಅಂತಕ್ಕಂಥ ಕಲ್ಪನೆಯಿಂದ ಒಂದು ಕನಸನ್ನ ಒತ್ತಿ
ಸನ್ಮಾನ್ಯ ದೇವೇಗೌಡರು ಸಾಹೇಬರು ತೆರಿಗೆ ವಿನಾಯಿತಿಯನ್ನ ಘೋಷಣೆಯನ್ನ ಮಾಡ್ತಾರೆ, ಟ್ಯಾಕ್ಸ್ ಹಾಲಿಡೇನ ಡಿಕ್ಲೇರ್ ಮಾಡ್ತಾರೆ. ಅದರಿಂದ ಇವತ್ತು ಬೆಂಗಳೂರು ನಗರದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಹೆಸರಾಂತ ಕಂಪನಿಗಳು ಇವತ್ತು ಬೆಂಗಳೂರು ಅಂತಕ್ಕಂಥ ನಗರದಲ್ಲಿ ಸ್ಥಾಪನೆ ಆಗುವ ಮೂಲಕ ಸಾಕಷ್ಟು ಜನ ಯುವಕರಿಗೆ ಇಂದಿನ ದಿನದವರೆಗೂ ಕೂಡ ಉದ್ಯೋಗ ಸೃಷ್ಟಿಯಾಗಿರ್ತಕ್ಕಂಥದ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಇವತ್ತು ಮಾತನಾಡ್ತೇವೆ, ಪ್ರತಿನಿತ್ಯ ಬೆಂಗಳೂರು ನಗರದಲ್ಲಿ ಓಡಾಡ್ತಕ್ಕಂಥ ಬೆಂಗಳೂರು ನಗರದ ಜನತೆಯ ಮೊದಲನೇ ಸಮಸ್ಯೆ ಏನಪ್ಪಾ ಅಂದ್ರೆ ಟ್ರಾಫಿಕ್ಕಿನ ಸಮಸ್ಯೆ. ನೀವು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರು ಗಂಟುಗಟ್ಟಲೆ ನೀವು ನಿಮ್ಮ 2 ವೀಲರ್ಗಳಲ್ಲಿ, ನಿಮ್ಮ 4 ವೀಲರ್ಗಳಲ್ಲಿ, ಅಥವಾ ನೀವೇನೋ ಒಂದು ಮೆಟ್ರೋನಲ್ಲಿ ಹೋಗ್ತಕ್ಕಂಥದ್ದು ಒಂದು ಬಿಟ್ರೆ ಇವತ್ತು ಬಸ್ಗಳಲ್ಲಿ ಕೂಡ ನೀವು ಪ್ರಯಾಣವನ್ನ ಮಾಡಬೇಕಾದ್ರೆ ಗಂಟುಗಟ್ಟಲೆ ನೀವು ಟ್ರಾಫಿಕ್ನ ಸಮಸ್ಯೆಗೆ ಒಳಗಾಗಿದ್ದೀರಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬೆಂಗಳೂರು ನಗರದಲ್ಲಿ ಫ್ಲೈಓವರ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ತಂದಂಥದ್ದು ಸಿರ್ಸಿ ಫ್ಲೈಓವರ್ ಬಹುಶಃ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕಾಲ್ಗಟ್ಟದಲ್ಲಿ ಬೆಂಗಳೂರು ನಗರಕ್ಕೆ ಮೊದಲನೆಯ ಫ್ಲೈಓವರ್ ಆದಂಥದ್ದು ಬಹುಶಃ ಅದು ಒಂದು ದೊಡ್ಡ ಇತಿಹಾಸ. ಹೌದು, ಬೆಂಗಳೂರಿಗೆ ಐಟಿ-ಬಿಟಿ ಕಂಪನಿಗಳು ಮೊದಲಿಗೆ ಬಂದಿದ್ದು ದೇವೇಗೌಡರು ಸಿಎಂ ಆಗಿದ್ದಾಗ. ಕೈಗಾರಿಕೆಗಳಿಗೆ ತೆರಿಗೆ ವಿನಾಯಿತಿ ಸಿಕ್ಕು ಬೆಂಗಳೂರಿಗೆ ದೊಡ್ಡ ದೊಡ್ಡ ಕಂಪನಿಗಳು ಬಂದಿದ್ದು ದೇವೇಗೌಡರು ಸಿಎಂ ಆಗಿದ್ದಾಗ ಎಂದು ನೆನಪಿಸಿದವರು ನಿಖಿಲ್. ಅಷ್ಟೇ ಅಲ್ಲ, ಬೆಂಗಳೂರಿಗೆ ಕುಡಿಯುವ ನೀರನ್ನು ತಂದುಕೊಟ್ಟವರು ದೇವೇಗೌಡರೇ ಎಂದು ನೆನಪಿಸಿದರು ನಿಖಿಲ್ ಕುಮಾರಸ್ವಾಮಿ. ಆ ಕುಡಿಯುವ ನೀರನ್ನು ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು 4ನೇ ಹಂತದ ಕಾವೇರಿಯ ಜಲದಿಂದ ಇವತ್ತು ಬೆಂಗಳೂರು ನಗರಕ್ಕೆ ನೀರನ್ನ ಕೊಡ್ತಕ್ಕಂಥ ಕೆಲಸವೂ ಕೂಡ ಆದಂಥದ್ದು ಅವರ ಒಂದು ಕಾಲ್ಗಟ್ಟದಲ್ಲಿ. ಬಹುಶಃ ನಾವು ಮಾತನಾಡ್ತಾ ಹೋದ್ರೆ ಒಂದು 100 ಪುಟಗಳು 1000 ಪುಟಗಳಷ್ಟು ಇವತ್ತು ದೇವೇಗೌಡರು ಸಾಹೇಬರ ಒಂದು ಸಾಧನೆ ಬೆಂಗಳೂರು ನಗರಕ್ಕೆ ನಿಜಕ್ಕೂ ಕೂಡ ಸೂರ್ಯ ಚಂದ್ರ ಹುಟ್ಟತಕ್ಕಂಥದ್ದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಸನ್ಮಾನ್ಯ ದೇವೇಗೌಡರ ಬೆಂಗಳೂರು ನಗರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆನ ಯಾರು ಕೂಡ ಅಳಿಸ್ಲಿಕ್ಕಾಗೋದಿಲ್ಲ, ಮರೆಮಾಚಲಿಕ್ಕಾಗೋದಿಲ್ಲ.